ಇರಾನ್ ಸಂಹಾರವೇ ನಮ್ಮ ಪರಮ ಧ್ಯೇಯ, ನಮ್ಮ ಪ್ರತಿ ದಾಳಿಯೂ ಇದೇ ಉದ್ದೇಶವನ್ನ ಹೊಂದಿದೆ. ಇರಾನ್ ಮೇಲಿನ ದಾಳಿಗೆ ಯಾರ ಅನುಮತಿ ಕೂಡ ಬೇಕಿಲ್ಲ. ಇಸ್ರೇಲ್ ಅಧ್ಯಕ್ಷ ಬೆಂಜಮಿನ್ ನೆತನ್ಯಾಹು ಸ್ಪಷ್ಟನೆ ನೀಡಿದ್ದಾರೆ. ಯುದ್ಧದಲ್ಲಿ ಭಾಗಿಯಾಗೋದು ಬಿಡೋದು ಅವರ ತೀರ್ಮಾನ. ಅಮೆರಿಕಾಗೆ ಏನು ಒಳಿತು ಅನ್ನೋದು ಗೊತ್ತಿದೆ. ಇಸ್ರೇಲ್ ಜನತೆಯ ಬದ್ಧತೆ ಕಾಪಾಡೋದು ನನ್ನ ಕರ್ತವ್ಯ ಆಗಿದೆ. ಇಸ್ರೇಲ್ ಉಳಿವಿಗಾಗಿ ಯಾವ ಹಂತಕ್ಕೂ ಹೋಗಲು ಕೂಡ ನಾನು ಸಿದ್ಧನಿದ್ದೇನೆ ಎಂದು ನೆತನ್ಯಾಹು ಅವರು ಹೇಳ್ತಾ ಇದ್ದಾರೆ. ಇರಾನ್ ಸಂಹಾರವೇ ನಮ್ಮ ಪರಮ ಧ್ಯೇಯ, ನಮ್ಮ ಪ್ರತಿ ದಾಳಿಯೂ ಇದೇ ಉದ್ದೇಶವನ್ನ ಹೊಂದಿದೆ. ಇರಾನ್ ಮೇಲಿನ ದಾಳಿಗೆ ಯಾರ ಅನುಮತಿ ಕೂಡ ಬೇಕಿಲ್ಲ. ಅಮೆರಿಕದಿಂದ ಆದೇಶ ಪಡೆದು ಕ್ರಮ ಅಗತ್ಯ ಇಲ್ಲ. ಇಸ್ರೇಲ್ ಅಧ್ಯಕ್ಷ ಬೆಂಜಮಿನ್ ನೆತನ್ಯಾಹು ಅವರು ಈ ವಿಚಾರವಾಗಿ ಇದೀಗ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಇರಾನ್ ಮೇಲಿನ ದಾಳಿಯನ್ನ ಇಸ್ರೇಲ್ ಅಧ್ಯಕ್ಷ ಬೆಂಜಮಿನ್ ನೆತನ್ಯಾಹು ಸಮರ್ಥಿಸಿಕೊಂಡಿದ್ದಾರೆ. ನಿನ್ನೆಯ ರಣಘೋರ ದಾಳಿಯ ಬಗ್ಗೆ ಪ್ರತಿಕ್ರಿಯಿಸಿರುವ ಅವರು, ಇಸ್ರೇಲಿಗಳ ಹಿತ ಕಾಯುವ ವಿಚಾರದಲ್ಲಿ ನಾವು ಸ್ಪಷ್ಟವಾಗಿದ್ದೇವೆ. ಈ ಬಗ್ಗೆ ನಮಗೆ ಯಾರೊಬ್ಬರ ಸಲಹೆ ಆಗಲಿ, ಆದೇಶ ಆಗಲಿ, ಮಾರ್ಗದರ್ಶನದ ಅಗತ್ಯ ಇಲ್ಲ. ಇರಾನ್ನ ಸಂಹಾರವೇ ನಮ್ಮ ಸಂಕಲ್ಪ ಆಗಿದೆ ಅಂತ ನೆತನ್ಯಾಹು ಅವರು ಪುನರುಚ್ಚರಿಸಿದ್ದಾರೆ. ಹಾಗಂತ ಇರಾನ್ ಮೇಲಿನ ದಾಳಿಗೆ ಅಮೆರಿಕದಿಂದ ಗ್ರೀನ್ ಸಿಗ್ನಲ್ ಪಡೆಯುವ ಅನಿವಾರ್ಯತೆ ನಮಗಿಲ್ಲ. ಇನ್ನು ಅಮೆರಿಕನ್ನರ ಹಿತ ಕಾಯುವ ನಿರ್ಧಾರ ಕೈಗೊಳ್ಳುವುದು ಟ್ರಂಪ್ ಅವರ ಕರ್ತವ್ಯ. ಹಾಗೆ ಇಸ್ರೇಲ್ಗಳ ಕಾಳಜಿ ನಮಗೆ ಮುಖ್ಯ. ಹೀಗಾಗಿ ಅಮೆರಿಕ ಯುದ್ಧದಲ್ಲಿ ಭಾಗಿಯಾಗೋದು ಬಿಡೋದು ಅವರಿಗೆ ಬಿಟ್ಟ ವಿಚಾರ. ಭಾಗಿನಾರು ಆಗಲಿ, ಬಿಟ್ಟಾರು ಬಿಡಲಿ, ಅದು ಅವರಿಗೆ ಬಿಟ್ಟ ವಿಚಾರ ಎಂದು ನೆತನ್ಯಾಹು ಅವರು ಹೇಳ್ತಾ ಇದ್ದಾರೆ. ಯಾರ ಹಿತಕ್ಕೆ ಯಾವ ನಿರ್ಧಾರ ಬೇಕಿದ್ರೂ ಯಾರೊಬ್ಬರು ಕೈಗೊಳ್ಳಬಹುದು ಅಂತ ನೆತನ್ಯಾಹು ಅವರು ಇದೀಗ ಈ ವಿಚಾರವಾಗಿ ಸ್ಪಷ್ಟಪಡಿಸಿದ್ದಾರೆ.